ಆ ಮೇಸ್ತ್ರಿಗೆ ಇವತ್ತು ಬರ ಕೇಳಿದ್ದೀನಿ. ಆ ಬೇಸ್ಮಟ್ಟ ಹತ್ರ ಬಾ ಅಂತಾನ. ಅಲ್ಲಂಗೆ ಹೋಗಿ ಎಲ್ಲಿ ಯಾವಾಗ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತಾನ ಎಲ್ಲ ಹೇಳಿ ದುಡ್ಡು ಕೊಟ್ಟು ಬರ್ತೀನಿ. ಇದ್ರಾಗೆ 5 ಲಕ್ಷ ಐತೆ. ದೊಡ್ಡದಾಗಿ ಮನೆ ಬರ್ಬೇಕು ಅಂತಾನ ಅವನ ಕೈಗೆ ಕೊಟ್ಟು ಬರ್ತೀನಿ. ನನಗೇನು ದುಡ್ಡಿಲ್ಲ ಅಂತ ಅನ್ಕೊಬಿಟ್ಟಿದ್ದ. ಈ ಅಮ್ಮನ ಕೈಯಲ್ಲಿ ದುಡ್ಡಿತ್ತೆ ಅಂತಾನ ಅದೇ ಹೋದ. ಇವತ್ತು ಬರ್ಲಿ ದುಡ್ಡು ನೋಡಿ ಬಾಯಿ ಬಿಡ್ಬೇಕು ಅವನು, ಹಂಗಾಗುತ್ತೆ. ಏನೇನೇತ್ರ ತವ್ರ ಮನೆಗೆ ಹೋಗಿ ದುಡ್ಡು ತಂದಿದ್ದಂಗಿದೀಯಾ? ಎಷ್ಟು ಕೊಟ್ರು? ಹೆಂಗ್ ಕಂಡಿಡ್ದೆ ಗೌರಿ? ನಾನ್ ತಂದಿದ್ದೀನ ಇಲ್ವ ಅಂತಾನ ನಿನ್ ಹೆಂಗ್ ಗೊತ್ತಾಯ್ತು? ನಾನು ಇಷ್ಟು ದಿನ ನಿನ್ ಜೊತೆಗಿದ್ದೀನಿ ಅಷ್ಟು ಗೊತ್ತಾಗಲ್ವಾ? ನಿನ್ ಮಕ್ಕದ ಮೇಲೆ ಒಳಿತಾ ಇರೋ ಪಳಪಳ ಒಳಿತಾ ಇರೋ ನಗುನೇ ಗೊತ್ತಾಗಲ್ವಾ? ನಗುನಲ್ಲೇನೆ ನೀನು ದುಡ್ಡು ತಂದಿದ್ಯಾ ಪಕ್ಕ ಅಂತಾನ. ಎಷ್ಟು ಲಕ್ಷ ಕೊಟ್ರಿ? 8 ಲಕ್ಷ ಕೊಟ್ಟಿದ್ದಾರೆ. ಅದಕ್ಕೆ ಅದ್ರಾಗೆ 5 ಲಕ್ಷ ಕೊಟ್ಟು ದೊಡ್ಡದಾಗ ಮನೆ ಕಟ್ಟಿಸ್ಕೋಬೇಕು ಅಂತಿದ್ದೀನಿ. ಅವ್ನ ಮುಖದ ಮ್ಯಾಕೆ ಎಸ್ತು. ಅದಕ್ಕೆ ಇನ್ ಮಿಕ್ಕಿರೋ ದುಡ್ಡ ಬ್ಯಾಂಕಿಗೆ ಇಕ್ಕಣ ಅಂತಾನ. ಹೌದಾ? 8 ಲಕ್ಷನಾ? ಅಯ್ಯೋ ಅಯ್ಯೋ ಅಯ್ಯೋ, ಅಲ್ವೇ 8 ಲಕ್ಷ ನಿಮ್ಮ ಅಪ್ಪಯ್ಯ ಅಷ್ಟೊಂದು ಮನೆಗೆ ಇಟ್ಕೊಂಡಿತ್ತ? ಇಲ್ಲ, ಈ ಹೊಲದ ಮೇಲೆ ಲೋನು ಅದು ಇದು ಅಂತ ತಗೊಂಡೈತೆ. ರೈತರಿಗೆ ಸಾಲ ಅಂತ ಕೊಡ್ತಾರಲ್ಲ, ತಗೊಂಡು ನನಗೆ ಕೊಟ್ಟಿರೋದು, ಮಾರಿಲ್ಲ ಏನೂ ಇಲ್ಲ. ಹೌದಾ? ಹಂಗಾದ್ರೆ ಮುಂದೆ ಯಾವಾಗಾದ್ರೂ ನಿನಗೆ ಬೇಕಂದ್ರೂ ಕೇಳ್ಬೋದಲ್ವಾ? ಆಸ್ತಿ ಹಂಗೂ ಕೊಟ್ಟಿಲ್ವಲ್ಲ, ನನಗೂ ಕೊಡ್ರಿ ಅಂತ ನೀನು ನಿಮ್ಮ ಅಪ್ಪ ನಿಮ್ಮ ಅಮ್ಮ ಕೇಳ್ಬೋದು. ನಿಮ್ಮ ಅಪ್ಪ ಅಮ್ಮ ಇನ್ನೆಗೆ ನಿಮ್ಮ ಮೇಲೆ ಪ್ರೀತಿ ಅಲ್ವಾ, ಕೊಟ್ಟೆ ಕೊಡ್ತಾರೆ. ನಿಮ್ಮ ಅಮ್ಮಗೆ ಅದು ಅಲ್ದೇನೆ ರಾಜ ಮದುವೆ ಆದಾಗಿಂದ ಬದಲಾಗಿದ್ದಾನಂತ ಆಮೇಲೆ ಸಿಟ್ಟು. ಅದಕ್ಕೆ ನಿನಗೆ ಕೊಟ್ಟೆ ಕೊಡುತ್ತೆ ಅಲ್ವಾ? ಮುಂದೆ ಏನಾದ್ರು ಕೇಳಿದ್ರು ಮುಂದೆ ಇನ್ನು ಆಸ್ತಿನೋ ಇಲ್ಲ ದುಡ್ಡು ಏನಾದ್ರು? ಅಯ್ಯೋ ಇಲ್ಲಮ್ಮ, ಅದಕ್ಕೆಲ್ಲ ಅವಕಾಶ ಇಲ್ಲ. ಇಷ್ಟೇ ನನಗೆ ನಮ್ಮ ತವ್ರ ಮನೆಯಿಂದ ಸಿಗೋದು. ಯಾಕೆ ಅಂದ್ರೆ ಇನ್ಮೇಲೆ ನಮ್ಮ ಅಪ್ಪನ ಆಸ್ತಿ ಆಗ್ಲಿ, ನಮ್ಮ ಪಿತ್ರಾಜಿತ್ ಆಸ್ತಿ ಮೇಲಾಗ್ಲಿ ಯಾವುದೇ ಹಕ್ಕು ನನಗೆ ಇರಲ್ಲ. ನಮ್ಮ ಅಣ್ಣಗೆ ಮತ್ತೆ ಅವಳ ಇದ್ದಾಳಲ್ಲ ನಮ್ಮ ಪೊದ್ದು, ಅವ್ರಿಬ್ರಿಗೆ ಮಾತ್ರ ಹಕ್ಕಿರೋದು. ನಾನು ಕೇಳಕ್ಕಾಗಲ್ಲ ಬಿಡೆ. ಅಯ್ಯೋ ಆಸ್ತಿ ತಗೊಂಡು ಏನ್ ಮಾಡ್ತೀಯ? ದುಡ್ಡು ಬಂತಲ್ಲ, ನನಗೆ ಮನೆ ಕಟ್ಟಿಸ್ಕೊಂಡ್ರೆ ಸಾಕು ಮೊದ್ಲು. ಮಿಕ್ಕಿರೋ ದುಡ್ಡು ಐತಲ್ಲ ಅದನ್ನ ಬ್ಯಾಂಕಿಗೆ ಇಕ್ಬಿಟ್ಟು ಅದ್ರಾಗ ಬರೋ ಬಡ್ಡಿಲೇನೆ ಮಜಾ ಮಾಡ್ಕೊಂಡಿರ್ಬೋದು. ಅಯ್ಯೋ ಬ್ಯಾಂಕಿಗೆ ಯಾಕೆ ಇಕ್ತೀಯಾ? ಬಂಗಾರ ತಗೋ, ಒಡವೆ ತಗೋ. 3 ಲಕ್ಷಕ್ಕೆ ಎಷ್ಟು ಬರುತ್ತೆ ಗೊತ್ತಾ? ಒಂದು 2 ಸರಾನೆ ಬರ್ತವೆ, ಹಾರ ದೊಡ್ಡವು. ಒಂದು 50 ಗ್ರಾಮ್ ನಾವು. ಅದಕ್ಕೆ ತಗೊಂಡು ಇಟ್ಕೊಂಡ್ಬಿಡು. ಒಡವೆ ರೇಟು ಜಾಸ್ತಿ ಆಗ್ತಾ ಇರುತ್ತೆ ವರ್ಷ ವರ್ಷಕ್ಕೆ. ಅವಾಗ ನೀನು ಬೇಕು ಅಂದಾಗ ಮುಂದೆ ಯಾವಾಗಾದ್ರೂ ಮಾರ್ಬೋದು. ಹೌದಾ? ಸರಿ ಸರಿ, ಹಂಗೆ ಮಾಡ್ತೀನಿ. ಬ್ಯಾಂಕ್ನಾಗೆ ಕಮ್ಮಿ ಬಡ್ಡಿ. ಸರಿ ನಡಿ, ಇವಾಗ ಮೇಸ್ತ್ರಿನ ಅಲ್ಲಿ ನಮ್ಮ ಬೇಸ್ ಮಟ್ಟ ಹಾಕಿ ಮಾಡಿದೀವಲ್ಲ, ಹೊಸ ಮನೆ ಕಟ್ತಿದೀವಲ್ಲ, ಅಲ್ಲಿಗೆ ಬರ ಕೇಳಿದೀನಿ. ಅವನಿಗೆ ಈ ದುಡ್ಡು ಕೊಟ್ಟು ಸರಿಯಾಗಿ ಹೇಳಿ ಬರ್ಬೇಕು. ಬಾ ಹೋಗೋಣ. ಹೌದಾ? ಸರಿ ಆಯ್ತು, ಬಾ ಹೋಗೋಣ. ಎಲ್ಲೇ ಈ ಮೇಸ್ತ್ರಿ? ಅಲ್ಲಿ ಬೇಸ್ ಮಟ್ಟದ ಹತ್ರ ಬತ್ತೀನಿ ಅಂದಿದ್ದೆ, ಹೇಳಿ ಕಳಿಸಿದ್ದೆ. ಸರಿ ಆಯ್ತು ಬಾರಪ್ಪ, ಒಂದು 11 ಗಂಟೆ ಹಿಂಗೆ ಅಂತ ಹೇಳಿದ್ದೆ. ಹೆಂಗು ಈ ಟೈಮ್ನಾಗ ಅದೇ ನಮ್ಮ ಅತ್ತೆ ನನ್ನ ಗಂಡ ಯಾರು ಇರಲ್ಲ ಅಂತಾನ. ಎಲ್ಲೋದ ಇವನು? ಬರ್ಬೇಕಾಗಿತ್ತಲ್ಲ. ಬರ್ತಾನೆ ನಡಿ, ಕುತ್ಕೊಂಬನ ನಾವು. ಮೇಸ್ತ್ರಿ ಅಂದಮೇಲೆ ದುಡ್ಡಿಗಾಗಿನೇ ಬಾಯ್ ಬಿಡ್ತಾರೆ. ದುಡ್ಡು ಕೊಡ್ತೀನಿ ಅಂದ್ರೆ ಯಾರು ತಾನೇ ಬರಲ್ಲ ಹೇಳು? ಬಂದೇ ಬರ್ತಾರೆ. ಅವ್ರಿಗೆ ಬೇಕಾಗಿರೋದೇ ದುಡ್ಡು. ಬಂದಲ್ಲ ಈಗಲಾದ್ರೂ. ಯಾಕೆ ಇಷ್ಟೊತ್ತು? ನಾನು ಬಂದಾಲೆ 1/4 ಗಂಟೆ ಆಯಿತು, ಆವಾಗಲೇ ಬಂದಿದ್ದೆ. ನೀವಿನ್ನೂ ಬಂದಿರಲಿಲ್ವಲ್ಲ? ಇಲ್ಲಿಗೆ ಬರ ಕೇಳಿದ್ರಲ್ವಾ ಬತ್ತೀರೇನೋ ಅಂತ. ಇಲ್ಲೇ ಅಲ್ಲಿ ಯಾರನ್ನೋ ಮಾತಾಡಿಸ್ತಿದ್ದೆ. ದುಡ್ಡು ತಗೊಂಬಂದ್ರಾ? ತಗೊಂಬರ್ದೆ, ಹಂಗೆ ಹೇಳ್ ಕಳಿಸ್ಬಿಡ್ತೀನ. ಸುಮ್ಮನೆ ತಗೊಂಬಂದಿದ್ದೀನಿ. ಇದಾಗೆ ಈ ಬ್ಯಾಗ್ನಾಗೆ 5 ಲಕ್ಷ ಇದೆ. ಈ ಮನೇನ ಬೇಗ ಅಂದ್ರೆ ಎಷ್ಟು ಆಗುತ್ತೋ ಅಷ್ಟು ಬೇಗ ಕಟ್ಸ್ಕೊಡ್ಬೇಕು. ಆದಷ್ಟು ಬೇಗ ನಾವು ಗೃಹ ಪ್ರವೇಶ ಮಾಡಿಬಿಡ್ಬೇಕು. ಜಾಮ್ ಜೂಮ್ ಅಂತಾನ. ಸರಿ ಆಯ್ತಮ್ಮ, ಕಟ್ಟಿಸ್ಕೊಡೋಣ. ಕೊಡಿ ದುಡ್ಡು. ಕೊಡ್ತೀವಿ ಇರ್ರಿ. ಅಯ್ಯೋ ತಂದಿರೋದೇ ನಿಮ್ಗೆ ಕೊಡಕ್ಕೆ ಅಂತ ಅಲ್ಲ, ದುಡ್ಡಿಲ್ಲ ಅಂತ ಹೇಳಿ ಹಂಗಿಸ್ತಿದ್ರಿ. ಮೊದಲು ದುಡ್ಡು ಕೊಡಿ, ಆಮೇಲೆ ಮನೆ ಕಟ್ಟಕ್ಕೆ ಹೇಳ್ರಿ. ದುಡ್ಡು ಹೊಂದಿಸ್ಕೊಳ್ಳಿ, ದುಡ್ಡಿಲ್ಲ ಅಂದ್ಮೇಲೆ ಮನೆ ಕಟ್ಟಬಾರ್ದು, ಹಂಗೆ ಹಿಂಗೆ ಅಂತಾನ ಅಂತಿದ್ದಲ್ಲಣ್ಣ. ಈಗೇನು ಹೇಳ್ತೀಯಾ? ನೋಡು, ನಮ್ಮಪ್ಪ ಇರೇ ಕೊಟ್ಟಿರೋದು ಇದನ್ನ. ಸಾವುಕಾರ ಸಿದ್ದಪ್ಪನ ಮಗಳು ಅಂದ್ರೆ, ಸಾವುಕಾರ ಸಿದ್ದಪ್ಪನ ಮಗಳಾದ್ರೆ ಹಂಗೆ ಕಟ್ಕೊಡಕ್ಕಾಗುತ್ತಾ? ದುಡ್ಡು ಇಸ್ಕೊಂಬಂದು ಕೊಡು, ಕಟ್ತೀನಿ ಅಂತ ಹೇಳ್ತಿದ್ದೆ. ಈಗೇನಂತೀಯ? ಅಯ್ಯೋ ಏನೋ ಗೊತ್ತಿಲ್ಲೇ ಹಂಗಂದ್ಬಿಟ್ಟೆ. ನಿಮ್ಮ ವಿಷಯ, ನಿಮ್ಮ ಅಪ್ಪನ ವಿಷಯನ ಈಗ ಅವರೇನ ಕೊಟ್ಟಿರೋದು. ಹೆಂಗೋ ಒಳ್ಳೇದಾಯ್ತು ಬಿಡಮ್ಮ. ಕಟ್ಕೊಡ್ತೀನಿ ಬಿಡಮ್ಮ, ಯಾಕೆ ಯೋಚನೆ ಮಾಡ್ತೀಯಾ? ನಾವಿರೋದೇ ಅದಕ್ಕೆ. ನೀನು ಇನ್ನು ಎಷ್ಟು ತಿಂಗಳ ಕಟ್ಬೇಕು ಹೇಳು? ಎಷ್ಟು ತಿಂಗಳ ಕಟ್ತಿ ಅಂದ್ರೆ ಇನ್ನೊಂದು 6 ತಿಂಗಳ ಒಳಗಡೆ ಕಟ್ಟಕ್ಕಾಗುತ್ತಾ? ಎಲ್ಲ ಆಗ್ಬಿಡ್ಬೇಕು, ಗೃಹ ಪ್ರವೇಶ ಮಾಡಂಗ್ ಆಗ್ಬೇಕು. ಇನ್ನೊಂದು 6 ತಿಂಗಳ ಒಳಗಡೆ ಆಗುತ್ತಾ ಹೇಳು? 6 ತಿಂಗಳೇನಮ್ಮ? ದುಡ್ಡು ಕೊಟ್ಟರೆ 3 ತಿಂಗಳಿಗೆ ಮುಗಿಸಾಕ್ತೀನಿ. ನನ್ನ ಹತ್ರ ಎಷ್ಟು ಜನ ವರ್ಕರ್ಸ್ ಇದ್ದಾರೆ ಗೊತ್ತಾ? ಬೇಗ ಬೇಗ ಕಟ್ಟೋದು ಮುಗಿದ್ಬಿಡುತ್ತೆ. ಪ್ಲಾಸ್ಟಿಂಗ್ ಆಗಿ ಕಲ್ಲು ಹಾಕ್ಸಿ ಬಣ್ಣ ಹೊಡೆದು ಈ ಎಲೆಕ್ಟ್ರಿಕಲ್ ಮಾಡಿ ಕೊಟ್ಟು ಬಿಡ್ತೀನಿ ಮನೇನ. ಇನ್ನು 3 ತಿಂಗಳು ಅಥವಾ 1 ತಿಂಗಳು ಜಾಸ್ತಿ ಅಂದರೆ 4 ತಿಂಗಳು ಅಷ್ಟರೊಳಗೆ ನಿಮ್ಮ ಮನೆ ಕಂಪ್ಲೀಟ್ ಆಗಿಬಿಡುತ್ತದೆ. ಗೃಹ ಪ್ರವೇಶ ಮಾಡ್ಕೋಬೋದು ಆರಾಮಾಗಿ 4 ತಿಂಗಳಿಗೆ. ಹೌದೇನಣ್ಣ? ಅಷ್ಟು ಬೇಗ ಮನೆ ಕಟ್ತೀರಾ? ಆಗುತ್ತಾ? ಅಲ್ಲ ಮನೆ ಕಟ್ಟಬೇಕು, ಅದಕ್ಕೇನೋ ನೀರು ಬಿಡಬೇಕು ಎಲ್ಲನ.
ವೈರಿಂಗ್ ಮಾಡಬೇಕು, ಆಮೇಲೆ ನಲ್ಲಿ ಹಾಕಬೇಕು, ಎಲ್ಲ ಮಾಡಬೇಕು. ಅಚ್ಚುಕಟ್ಟಾಗಿ ಎಲ್ಲ ಟೌನ್ಗಳಾಗೆಲ್ಲ ಕಟ್ಕೊಂಡಿರ್ತಾರಲ್ಲ, ನೀರು, ಬಚ್ಚಲು, ಬಾತ್ರೂಮು, ಆಮೇಲೆ ಕರೆಂಟು, ಫ್ಯಾನು ಎಲ್ಲ ಮಾಡ್ಬೇಕು ಅಚ್ಚುಕಟ್ಟಾಗಿ. ಆಮೇಲೆ ಮನೆ ಸೋರ್ಬಾರ್ದು, ಆರ್ ಸಿ ಸಿ ಹಾಕ್ಬೇಕು. ಸರಿ ಅಮ್ಮ ಆಯಿತು. ನೀವೇನಾಗಬೇಕು ಇವ್ರಿಗೆ? ಹಾಂ, ಇವ್ರು ಯಾರಮ್ಮ? ಇವಳು ನನ್ನ ಫ್ರೆಂಡು. ನಾನು ಇವಳನು ಒಂದೇ ಊರು, ನಮ್ಮೂರೇನೆ. ತವ್ರ ಮನೇನು ನಮ್ಮೂರೇನೆ, ಗಂಡನ ಮನೇನು ಒಂದೇ ಊರೇ ನಮ್ಮಿಬ್ರದನು. ಅದಕ್ಕೆ ಹಂಗೆ ಹೇಳ್ತಾ ಇದ್ದಾಳೆ, ತಪ್ಪು ತಿಳ್ಕೊಬೇಡ ಅಣ್ಣ. ಅವಳಿಗೂ ನಮ್ಮ ಮನೆ ಆದಷ್ಟು ಬೇಗ ಆಗ್ಬೇಕು, ನಾವು ಆ ಮನೆಗೆ ಹೋಗ್ಬೇಕು ಅಂತ ಅವಳಿಗೂ ಆಸೆ, ಅದಕ್ಕೆ ಹಂಗೆ ಹೇಳ್ತಾ ಇದ್ದಾಳೆ. ತಗೋ ದುಡ್ಡು, ನೋಡ್ಕೊ, ಎಣಿಸ್ಕೊ. ತೆಗೆದು ಕೊಡಿ ನೇತ್ರ, ಹೆಂಗಾದ್ರೂ ಆಗ್ಲಿ, ಆಮೇಲೆ ಯಾಕೆ ಬೇಕು? ಹೌದಲ್ವಾ, ಸರಿ ಆಯ್ತು, ಇರೋಣ. ತಗೊಳ್ಳೋಣ, ತಗೋ. 5 ಲಕ್ಷ ಐತೆ, 1 ರೂಪಾಯಿನೂ ಕಡಿಮೆ ಇಲ್ಲ. ಎಣಿಸ್ಕೋಬೇಕು ಅಂದ್ರೆ ಡೌಟ್ ಇದ್ರೆ. ಅಯ್ಯೋ ಪರವಾಗಿಲ್ಲ, ಬ್ಯಾಗಲ್ಲೇ ಇಟ್ಕೊಡಮ್ಮ. ನಾನು ಅದಷ್ಟು ಜೇಬಲ್ಲಿ ಇಟ್ಕೊಳಕ್ಕಾಗಲ್ಲ. ಆ ಬ್ಯಾಗ್ ಕೊಡು, ನಾನು ಇನ್ನೊಂದ್ಸಲ ಬಂದಾಗ ಆ ಬ್ಯಾಗ್ ಕೊಡ್ತೀನಿ. ನೋಡು ಒಂದ್ಸಲ ಸರಿಯಾಗೈತೋ ಇಲ್ವೋ ಅಂತ. ಸರಿ ಅಮ್ಮ ಆಯಿತು. 50 ರವೆ ಕಟ್ಟಿದ್ದಾವೆ. ಅವು ಎಷ್ಟಿದ್ದಾವೆ? 10 ಇದ್ದಾವೆ. ಅಂದರೆ 5 ಲಕ್ಷ ಆಯ್ತಲ್ಲ. ಆಯಿತು ಬಿಡು, ಸರಿಯಾಗಿದ್ದಾವೆ. ಕೊಡು, ನಾನು ನೋಡಿದ್ದೀನಿ ಬ್ಯಾಂಕಲ್ಲಿ ಈ ಥರ ಕಟ್ಟೆ ಕೊಡೋದು. ಹಾಕು ಈ ಬ್ಯಾಗ್ ನೋಡಕ್ಕೆ. ತಗೊಂಡೋಗಿ ಅಂತ ಈ ಬ್ಯಾಗ್ನ. ಈ ಬ್ಯಾಗ್ ಏನು ನನ್ಗೇನು ತಂದು ಕೊಡ್ಬೇಡ. ಏನಿದೇನೇನು ಕಮ್ಮಿ ಬೆಲೆ ಅದು. ಆಗ್ದಾ, ತಗೋ ಬ್ಯಾಗ್ ಇಟ್ಕೋ. ನಿನ್ನ ಏನೋ ಅಂದ್ಕೊಂಡಿದ್ದಮ್ಮ, ಅಂದ್ಕೊಂಡಂಗೆ ನೀನು ದುಡ್ಡು ತಂದು ಕೊಟ್ಬಿಟ್ಟೆ. ಸರಿ ಆಯ್ತಮ್ಮ, ನಾಳೆಯಿಂದನೇ ಕೆಲಸ ಶುರು ಮಾಡ್ತೀನಿ. ಇನ್ನೇನು ಇಟ್ಟಿಗೆ, ಸಿಮೆಂಟು, ಆಮೇಲೆ ಮಳ್ಳು, ಜಲ್ಲಿ ಬೇಕು, ಜಲ್ಲಿ, ಕಬ್ಬಣ ಹೀಗೆಲ್ಲ ತೊಗೊಂಬಂದ್ಬಿಟ್ಟು ನಾಳೆಯಿಂದನೇ ಶುರು ಮಾಡ್ತೀನಮ್ಮ. ನಾನು ಹೇಳ್ದಂಗೆ ಮಾತು ತಪ್ಪಲ್ಲ, 4 ತಿಂಗಳಿಗೆ ನಿಮ್ಮ ಮನೆ ಮುಗಿಸ್ಬಿಡ್ತೀನಿ. ಸರಿ ಅಣ್ಣ, ಆಯ್ತು. ಆದಷ್ಟು ಬೇಗ ಕಟ್ಕೊಡು. ನಾವು ಹಳೆ ಮನೆಗಿರೋದಕ್ಕೆ ಎಷ್ಟೋ ಜನ ಆಡ್ಕೊಂತಿದ್ರು. ನನ್ನ ನಾದ್ನಿನೇ ಆಡ್ಕೊಳ್ಳೋಳು, ಹೊಸ ಮನೆ ಕಟ್ಟಿದಾಳವಳು. ನೀನೇ ಕಟ್ಕೊಟ್ಟಲ್ಲ. ಸೂಜಿ ಅವರಾ? ಅವ್ರು ಬಿಡಮ್ಮ, ಅವರು ತುಂಬ ಬುದ್ಧಿವಂತರು. ಯಾವ ಟೈಮ್ಗೆ ಏನು ಮಾಡಬೇಕು ಅಂತ ಅವರಿಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ನಾದ್ನಿ ತುಂಬ ಬುದ್ಧಿವಂತೆ. ಅದಕ್ಕೆ ಅವರು ಉಪ್ಪಿನಕಾಯಿ ಮಾಡಿನೇ ಮನೆ ಕಟ್ಟಿ ಸಾಲ ಎಲ್ಲ ತೀರಿಸ್ಕೊಂಡಿದ್ದಾರಂತೆ. ನನ್ನ ಹತ್ರ ಎಲ್ಲ ಹೇಳ್ತಾ ಇದ್ರು, ಅವ್ರ ಕಷ್ಟ ಸುಖ ಎಲ್ಲನ. ಅವರಂತೂ ತುಂಬ ಒಳ್ಳೆಯವರಮ್ಮ, ಚೆನ್ನಾಗಿ ಮಾತಾಡಿಸ್ತಾರೆ. ಅಯ್ಯೋ ಸಾಕು ಬಿಡಣ್ಣ, ಸುಜಿನ ಏನು ಹೊಗಳ್ತೀಯ? ಅವಳು ಹೇಳ್ಕೊಂಬಂದ್ ಮಾತ್ರ ಹಂಗೆ. ನಾನು ಉಪ್ಪಿನಕಾಯಿನ ದುಡ್ದೆ, ಅಷ್ಟು ದುಡ್ದೆ, ಇಷ್ಟು ದುಡ್ದೆ, ನಾನು ಮನೆ ಕಟ್ಟಿಸ್ದೆ, ಸಾಲ ಮಾಡಿದ್ದೆ, ಅದನ್ನೆಲ್ಲ ತೀರಿಸ್ದೆ, ಮನೆ ಕಟ್ಟಕ್ಕೋಸ್ಕರ ಅಂತನ ಬಿಲ್ಡಪ್ ಕೊಡ್ತಾಳೆ ಸುಮ್ಮನೆ. ಆದ್ರೆ ನಿಜ ಬೇರೆನೇ ಐತೆ ಅಣ್ಣ. ನಿನಗೆ ಗೊತ್ತಿಲ್ಲ ಅದು. ಅವಳು ನಿನ್ನ ಹತ್ರ ಸತ್ಯ ಹೇಳಿಲ್ಲ, ಸುಳ್ಳು ಹೇಳಿದ್ದಾಳೆ ಅಷ್ಟೇನೆ. ನೀನು ಅದನ್ನೇ ನಿಜ ಅನ್ಕೊಂಡು ನಂಬ್ಕೊಂಡಿದೀಯ. ಮತ್ತೆ ಇನ್ನೇನು ದುಡ್ದಿದ್ದವರು? ಮತ್ತೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತಮ್ಮ ಮನೆ ಕಟ್ಟಕ್ಕೆ? ಎಲ್ಲಿಂದ ಬರುತ್ತಂತೆ ಅಂದ್ರೆ ನಮ್ಮಪ್ಪ ಇಲ್ವಾ? ನಮ್ಮ ಸೂಜಿನ್ ಕೊಟ್ಟಿರೋದು ನಮ್ಮ ಅಪ್ಪನ 2ನೇ ಹೆಂಡತಿ ಮಗುಗೆ. ಅಲ್ಲಿಗೆ ಅರ್ಥ ಮಾಡ್ಕೊ. ಅವ್ರ ಮನೆ ಕಟ್ಟಿಸ್ಕೊಟ್ಟಿರೋದು ನಮ್ಮ ಅಪ್ಪ ಇನ್ನೇನೆ. ಅವಳು ಅಷ್ಟೇ ಬಿಲ್ಡಪ್ ಕೊಡ್ತಾಳೆ, ನಾನು ಕಟ್ಟಿಸ್ಕೊಂಡೆ ಅಂತಾನೆ ಆ ಸೂಜಿ. ಅವಳು ಮತ್ತೆ ನಂಬ್ತಿಯಲ್ಲ ನೀನು? ಹೌದಾ? ಅಯ್ಯೋ, ಮತ್ತು ನನ್ನ ಹತ್ರ ಹಂಗೆ ಹೇಳಿದ್ರು. ನಮ್ಮ ಮಾವ ಏನು ಅಷ್ಟು ದುಡ್ಡು ಕೊಟ್ಟಿಲ್ಲ, ಏನೋ ಸ್ವಲ್ಪ ಸಹಾಯ ಮಾಡಿದ್ರು ಅಷ್ಟೇ. ನಾವೇನೇ ಸಾಲ ಮಾಡಿದ್ವಿ, ನಾವು ಸ್ವಲ್ಪ ದುಡ್ಡು ಇಸ್ಕೊಂಡಿದ್ಕೇನೆ ನಮ್ಮ ಕಾಳತ್ತೆ ಬೈತು, ಜಗಳ ಮಾಡ್ತು. ಅದಕ್ಕೆ ನಮ್ಮ ಮಾವ ದುಡ್ಡು ಕೊಟ್ಟಿಲ್ಲ. ಎಲ್ಲೋ ಸ್ವಲ್ಪ ಒಂದು 50,000 ಕೊಟ್ಟಿರ್ಬೋದು ಅಷ್ಟೇನೆ ಅಂತನ ಹೇಳ್ತು ಆ ಹುಡುಗಿ. ನೀನು ನೋಡಿದ್ರೆ ಹಿಂಗೆ ಹೇಳ್ತೀಯಲ್ಲಮ್ಮ. ಮತ್ತೆ ಅವಳು ಅಷ್ಟು ಚಿಕ್ಕ ವಯಸ್ಸಿಗೆನೆ ಮನೆ ಕಟ್ಸಿಡ್ದು ಅಂತ ಎಲ್ಲರೂ ಹೊಗಳ್ಬೇಕಲ್ಲ, ಅದಕ್ಕೆ ಆ ಥರ ಸುಳ್ಳು ಹೇಳ್ತಾಳೆ. ನಮಗೆ ಆ ಥರ ಸುಳ್ಳು ಹೇಳೋ ಬುದ್ಧಿ ಇಲ್ಲ. ಹೌದಾ? ಸರಿ ಅಮ್ಮ ಆಯಿತು. ನೀವು ನಿಮ್ಮ ಅಪ್ಪರಿಂದ ನೀವು ಕಟ್ಟಿಸ್ಕೊಂಡಿದ್ದೀರಾ ಬಿಡಿ. ಅವ್ರಿಗೂ ಏನು ಬೇರೆಯವರಲ್ವಲ್ಲ. ಅವರು ನಿಮ್ಮ ತಮ್ಮವ್ರಿಗೂ ನಿಮ್ಮ ಅಪ್ಪನೇ ಅಪ್ಪ ಅಲ್ವಾ, ಕಟ್ಟಿಸ್ಕೊಟ್ಟಿದ್ದಾರೆ ಅನ್ಸುತ್ತೆ. ಬಿಡಿ, ಕಟ್ಟಿಸ್ಕೊಡ್ಲಿ. ಅವರು ಫ್ಯಾಮಿಲಿಗೆ ಅವರು ಒಳ್ಳೇದು ಮಾಡಿದ್ರೆ ನಾವ್ಯಾಕೆ ಹೊಟ್ಟೆ ಹುರ್ಕೋಬೇಕಲ್ವಾ? ಅವ್ರಂತ ಅವ್ರ ಮನೆಯವರೆಲ್ಲ ತುಂಬ ಒಳ್ಳೆಯವರಮ್ಮ. ಆ ದೇವಮ್ಮ ಐತಲ್ಲ ಅಕ್ಕ ದೇವಮ್ಮ, ಆಮೇಲೆ ಆ ಶಿವಜ್ಜಿ, ಆಮೇಲೆ ಯಾರು ಕಾಂತ ಅಲ್ವಾ ನಿನ್ನ ತಮ್ಮನ ಹೆಸರು? ಅವನ್ಯಾಕೆ ನನ್ನ ತಮ್ಮ ಆಗ್ತಾನೆ? ನನ್ನ ತಮ್ಮ ಅಲ್ಲ, ಆ ಸೂಜಿ ಗಂಡ ಅಂತ ಹೇಳ್ರಿ. ಅಲ್ಲ, ಎರಡೂ ಒಂದೇ ತಾನೆ. ನಿನ್ನ ತಮ್ಮ ಅಂದ್ರೆ ಬೇರೆನಾ, ಸೂಜಿ ಗಂಡ ಅಂದ್ರೆ ಬೇರೆನಾ? ಅಣ್ಣ, ನನಗೆ ತಮ್ಮ ಯಾರು ಇಲ್ಲ, ತಂಗಿ ಒಬ್ಳೇ ಇರೋದು, ಪದ್ದು ಅಂತ. ಅವನು ನನ್ನ ತಮ್ಮ ಅಲ್ಲ. ಆಗ ಅವಳ ಇದ್ದಾಳಲ್ಲ ಕಮಲ, ಅವಳ ತಮ್ಮ. ನೀವು ಅವ್ರ ಮನೆ ವಿಷಯನ ನಮಗೂ ಅವ್ರಿಗೂ ಸಂಬಂಧ ಅನ್ನೋ ಥರ ಮಾತಾಡಬೇಡಿ. ಅವ್ರಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ಸರಿ ಆಯ್ತು ಬಿಡಮ್ಮ, ನಿಮಗೂ ಅವ್ರಿಗೂ ಯಾಕೆ ಬರಲ್ವೇನೋ. ಸರಿ ಬಿಡು, ಈಗ ದುಡ್ಡು ಕೊಟ್ಟಲ್ಲ. ನಾನು ನಾಳೆಯಿಂದನೇ ಎಲ್ಲ ಮೆಟೀರಿಯಲ್ ಎಲ್ಲ ತರಿಸ್ತೀನಿ. ನಾಡ್ದಿಂದ ನಾ ಕೆಲಸ ಶುರು ಮಾಡಿಸ್ತೀನಿ. ಸರಿನಾ? ಸರಿ ಆಯ್ತಣ್ಣ, ನೀನು ಹೇಳ್ದಂಗೆ ಆದಷ್ಟು ಬೇಗ ಕಟ್ಕೊಡ್ಬೇಕು. ಚೆನ್ನಾಗಿರ್ಬೇಕು ಮನೆ. ಆಯ್ತಮ್ಮ, ಕಟ್ಕೊಡೋಣ ಬಿಡು. ನೋಡಕ್ಕಂತೂ ಸೂಪರ್ ಆಗಿರ್ಬೇಕು, ಬಣ್ಣನೂ ಹಂಗೆ ಇರ್ಬೇಕಣ್ಣ. ಎದ್ದೊಡಿಬೇಕು. 4 ಜನ 1 ಕಿಲೋಮೀಟರ್ ದೂರದಿಂದನೇ ನೋಡಿದ್ರು ನೇತ್ರ ಮನೆ ಕಾಣಬೇಕು. ಆ ಥರ ದಗ ಅನ್ಬೇಕು. ಹೌದಾ? ಸರಿ ಆಯ್ತಮ್ಮ. ನೀವು ಯಾವ್ದು ಸೆಲೆಕ್ಟ್ ಮಾಡ್ತೀರೋ ಅದೇ ಬಣ್ಣ ಹೊಡಿತೀವಿ ಬಿಡಿ. ಏನು ತೊಂದರೆ ಇಲ್ಲ. ಸರಿ, ನಾನು ಬರಲಾ? ಆಯ್ತಣ್ಣ, ಹೋಗು. ಆದರೆ ಮರಿಬೇಡ ನಾನು ಹೇಳಿದ ವಿಷಯನ. ನಾಳೆಯಿಂದನೇ ಶುರು ಮಾಡಬೇಕು ಕೆಲಸನ, ಮೆಟೀರಿಯಲ್ ಎಲ್ಲ ತಂದು. ಆಯ್ತಮ್ಮ, ಶುರು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ. ಸರಿ, ಬರಲಾ?
ಗೌರಿ ಅಂತೂ ಇಂತೂ ನಮ್ಮ ಮನೆ ಕಟ್ಟುವಂತ ಸಮಯ ಬಂದೇ ಬಿಡ್ತು. 4 ತಿಂಗಳು ಯಾವಾಗ ಆಗುತ್ತೋ ಅಂತ ಕಾಯ್ತಾ ಇದ್ದೀನಿ. ಅಯ್ಯೋ ನಿನ್ಗೇನ್ ಬುದ್ಧಿ ಐತೋ ಇಲ್ವೋ? 4 ತಿಂಗಳು ಆಗ್ಬೇಕಂತ ಇವಳಿಗೆ. ಯಾಕೆ ಹಿಂಗಂತೀಯ? ಬುದ್ಧಿ ಇರೋದಕ್ಕೆ ತಾನೇ ಹೇಳ್ತಾ ಇರೋದು. 4 ತಿಂಗಳು ಯಾವಾಗ ಆಗುತ್ತೋ ಅಂತ ಯೋಚನೆ ಮಾಡಬೇಡ, ಮನೆ ಯಾವಾಗ ಆಗುತ್ತೋ ಅಂತ ಯೋಚನೆ ಮಾಡು. 4 ತಿಂಗಳೇನು, ಮನೆ ಕಟ್ತಿದ್ರು ಆಗುತ್ತೆ, ಕಟ್ಟಿದ್ರು ಆಗುತ್ತೆ. ಹೌದಾ, ಹಂಗೆ ಹೇಳ್ತಿದ್ಯಾ? ಇಲ್ಲ ಹಾಗೆ ಆಗುತ್ತೆ ಅಂತ ಹೇಳಿಕಲ್ಲ ಒಳ್ಳೆ 4 ತಿಂಗಳಿಗೆ ಆಗುತ್ತೆ. ನಾನು ಆ ಅರ್ಥದಲ್ಲಿ ಹೇಳಿದ್ದು. ನಾನಂದ್ರೆ ಸುಮ್ಮನೆ 4 ತಿಂಗಳು ಆಗ್ಲಿ ಅಂತ ಹೇಳ್ತೀನ? ನಮ್ಮ ಮನೆ ಅಷ್ಟೊಳಗೆ ಆಗುತ್ತಲ್ಲ, ಅದಕ್ಕೆ 4 ತಿಂಗಳು ಯಾವಾಗ ಆಗುತ್ತೋ ಅಂತ ಕಾಯ್ತಾ ಇದ್ದೀನಿ. ಸರಿ ಆಯ್ತು, ನಡಿ ಮಂತಕ್ಕೆ ಹೋಗೋಣ. ಸರಿ ಬಾರಮ್ಮ, ಹೆಂಗೋ ನಿನ್ಗೆ ಹೊಸ ಮನೆಗೆ ಬರುವಂತ ಅದೃಷ್ಟ ಬಂತು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.